ಫಸ್ಟ್ ವಿಡಿಯೋ ಮಾಡ್ಕೊಳ್ಳಿ. ವಿಡಿಯೋ ಜೂಮ್ ಮಾಡ್ಕೊಂಡು ಮಾಡಿ. ಈ ಕಡೆ ಓಡಿಸು. ಬೌಲಸ್ ಮುಂದೆ ಬಾ. ಪ್ಲಸ್ ಈಗ ನಿಮ್ಮ ಹತ್ರ ಯಾವ್ಯಾವ ಮರಿಗಳವೆ, ಅಂದರೆ ವಯಸ್ಸು ಏನು ವಯಸ್ಸಲ್ಲವೆ ಮತ್ತು ಅದ್ರದ್ದು ಬೆಲೆ ಏನು ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡು. ಸೊ ಈಗೆಲ್ಲ ಎಷ್ಟು ಮರಿಗಳವೆ ಇಲ್ಲಿ? 8 ಮರಿ ಐತೆ. 8-9 ಮರಿ ಅವೆ. ಎಲ್ಲ ಯಾವ ಗಂಡು ಮರಿನ ಹೆಣ್ಣು ಮರಿನ? ಗಂಡು ಮರಿ ಹೆಣ್ಣು ಮರಿ ಎಲ್ಲ ಅವೆ. ಇದ್ಯಾವುದು ಇದು? ಇದು ಸ್ವಲ್ಪ ದೊಡ್ಡದಾಯ್ತಲ್ಲ ಇದು? ಬಿತ್ತನೆ ಟಗರು. ಅಂದರೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳಿ. ಈಗ ಬಾ ಅಲ್ಲ, ಈಗ ಹಂಗೆ ಹಿಡ್ಕೋದು. 8-9 ತಿಂಗಳು ಮರಿ ಅಣ್ಣ. ಇದು 8-9 ತಿಂಗಳು ಮರಿನ ಇದು? ಅಂದರೆ ಈಗ ಏನು ಬೆಲೆ ಆಗೋದು ಇದು? 45,000 ಹೇಳ್ತೀವಿ. 45,000. ಅಂದರೆ ಈಗ ಬಿತ್ತನೆಗೆ ರೆಡಿ ಇದೆಯಾ? ಹೌದು, ರೆಡಿ ಐತೆ. ಅಂದರೆ ಇವಾಗಲೂ ಕಟ್ಸ್ಬೋದು. ಇವಾಗಲೂ ಕಟ್ಟುತ್ತೆ ಅಂದರೆ ಒಂದು ವರ್ಷ ಆದಮೇಲೆ ಬಿಟ್ಟರೆ ಸರಿ. 1 ವರ್ಷ ಆದಮೇಲೆ ಬಿಟ್ಟರೆ ಸರಿ. ಸೊ ಅವಾಗ ಅದು ಒಳ್ಳೆ ಕ್ವಾಲಿಟಿ ಇರುತ್ತೆ. ಅಂದರೆ ಇದಕ್ಕೆಲ್ಲ ಏನೇನು ಮೇವು ಕೊಡ್ತೀರಾ? ಇದು ಬಿತ್ತನೆದು ಅಂದರೆ ಇದಕ್ಕೇನು ಸಪ್ರೇಟ್ ಏನಾದ್ರು ಕೊಡ್ತೀರಾ? ಹಾಲು ಕೊಡ್ತೀವಿ. ಹಾಲು ಅಂದರೆ ಸ್ಟ್ರೆಂತ್ ಆಗಿರೋಕ್ಕೆ ಅಂತ. ಅದಾದಮೇಲೆ ಇನ್ನೇನು ಕೊಡ್ತೀವಿ? ಉಳ್ಳಿ, ಗೋಧಿ, ಅಕ್ಕಿ, ಜೋಳ, ಹೆಸರು ಕಾಳು. ಸೊ ಇವೆಲ್ಲ ಕೊಡ್ತೀರಾ ಇದಕ್ಕೆ. ಈ ಮೇವಲ್ಲ ಏನೇನು ಕೊಡ್ತೀರಾ? ಮೇವು ಅಂದರೆ ಈಗ ಫಾರಂ ಹುಲ್ಲು ಕೊಡ್ತೀರಾ? ಕೊಡ್ಬೋದು. ಹಸಿ ಹುಲ್ಲು ಕೊಡ್ಬೋದಾ? ಅಂದರೆ ಈಗ ನಮ್ಮ ಹತ್ರ ಇವತ್ತು ಇರ್ತವೆ, ನಾಳೆ ಹೋಯ್ತಲ್ಲ. ಹಂಗಾಗಿ ಇವಕ್ಕೆ ಸಪ್ರೇಟ್ ಅಂತ ನಾನೇನು ಕೊಡಲ್ಲ. ಅಂದರೆ ಎಲ್ಲದಕ್ಕೂ ಸೇಮ್ ಒಂದೇ ಇರೋದು ಹೇಳ್ಬೇಕು. ಇವತ್ತು ಇರ್ತವೆ, ನಾಳೆ ಹೋಯ್ತವೆ. ಬೇಕಾದ್ರೆ ತಿಂಡಿ ಮಾತ್ರ ಕೊಡ್ತೀನಿ. ಅಂದರೆ ಅದು ಒಂದೇ ಥರ ಇಷ್ಟು ಇದೆ ಅಂತ. ಕಣ್ಣು ಕುಡಿದಷ್ಟು ಕುಡಿಸ್ತೀವಿ. ಬಟ್ ಹುಲ್ಲಲ್ಲಿ ಮಾತ್ರ ಯಾವ್ದಿರುತ್ತೋ ಅದು ಕೊಡ್ತೀವಿ. ಯಾವ್ದಾದ್ರು ಈಗ ಫಾರಂ ಹುಲ್ಲು ಐತೆ, ಫಾರಂ ಹುಲ್ಲು ಹಾಕ್ತೀವಿ. ಉಳ್ಳಿ ಸೊಪ್ಪು, ಜೋಳದ ಕಡ್ಡಿ. ಸೊ ಯಾವ್ದಿರುತ್ತೆ ನಿಮ್ಮ ಹತ್ರ ಆ ಟೈಮಲ್ಲಿ ಅದನ್ನು ಹಾಕ್ತೀರಾ? ಸರ್, ಅಂದರೆ ಇದು ಕೂಡ ಸೇಲ್ಗಿದೆ? ಎಲ್ಲ ಸೇಲ್ಗಿದೆ. ಎಲ್ಲ ಸೇಲ್ಗಿದೆಯಾ? ಸೊ ಈಗ ನೆಕ್ಸ್ಟ್ ಆ ಮರಿಗಳು ತೋರಿಸ್ಬ ನೀವು. ಈಗ ಇದು ಈ ನೋಡ್ತಾ ಇದ್ದಲ್ಲ ಟಗರು, ಇದು ಯಾವುದಿದು? ಇದು ಗಂಡು ಮರಿ ಅಣ್ಣ. ಇದು ಗಂಡು ಮರಿ. ಇದು ಅಂದ್ರೆ ಇದು ಬಿತ್ತನೆಗೆ ಆಗಲ್ಲ. ಇದು ಬಿತ್ತನೆಗೆ ಆಗಲ್ಲ, ಶೋಗ್ ಅಷ್ಟೇ. ಒಟ್ಟು ಮರಿ ಪ್ಯೂರ್ ಐತೆ, ಶೋಗ್ ಆಗುತ್ತೆ ಇದು. ಸೊ ಇದಕ್ಕೆ ಏನು ಬೆಲೆ ಹೇಳ್ತಾ ಇದೆಯಾ? ಬೆಲೆ ಬಂದಿದ್ದು 34,000 ಹೇಳ್ತೀವಿ. ಈ ಕಡೆ ಓಡಿಸು, ಸ್ವಲ್ಪ ಬೆಳ್ಕೊಂಡು. ಹಾಂ, ನಿಲ್ಸು. ಸೊ ಇದು 34 ಹೇಳ್ತಾ ಇದೆಯಾ? ಅಂದರೆ ಶೋಗ್ ಆಗುತ್ತೆ ಇದು. ಸೊ ಇದು ವೈಟ್ ಫೇಸ್ ಇರುವಂಥದ್ದು? ಸೇಲಾಗಿ ಹೋಗೈತೆ ಅದು? ಏನು ಬೆಲೆಗೆ ಸೇಲ್ ಆಯ್ತದು? ಅದು ಮಹಾರಾಷ್ಟ್ರ ಕೊಟ್ಟಿರೋದು. ಮಹಾರಾಷ್ಟ್ರಕ್ಕೆ ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿಸಿ 48. ಅಂದರೆ ಇದು ಬಿತ್ತನೆಗೆ ಎಷ್ಟು ದಿನ ಬೇಕು ಬಿತ್ತನೆ ಮಾಡೋಕ್ಕದು? ಅಂದರೆ ಈಗ ಆಲ್ರೆಡಿ ಅದು ಓಡಾಡಿಸ್ತಿದೆ, ಅದು 8 ತಿಂಗಳು. ಅದಾದ ನೆಕ್ಸ್ಟ್ ಇನ್ಯಾವ ಮರಿ ಇದೆ? ಹೆಣ್ಮರಿಗಳಿದಾವ? ಹೆಣ್ಮರಿ ತೋರಿಸಾಗ. ಇರು ನೋಡಿ ಸ್ನೇಹಿತರೆ, ಇದು ಆಲ್ರೆಡಿ ಸೇಲಾಗಿ ಹೋಗಿದೆ. ಉಲ್ಲಾಸ್, ಇದು ಯಾವ ಊರಿಗೆ ಹೇಳ್ದಲ್ಲ ಸೇಲಾಗಿರೋದು ಈ ವೈಟ್ ಮರಿ? ಮಹಾರಾಷ್ಟ್ರಕ್ಕೆ. ಎಷ್ಟು? 48. ಅಂದರೆ ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿಸಿ. ಸೊ ಈಗ ಹೆಣ್ಮರಿಗಳು ತೋರಿಸು. ಇಲ್ಲಿ ಯಾವ ಹೆಣ್ಮರಿ? ಹುಲ್ ಮೇಯ್ತಿರವ? ಸೊ ಇವು ಕಿವಿ ಕಟ್ ಮಾಡಿರೋವೆಲ್ಲ ಹೆಣ್ಮರಿಗಳು ಇವು. ಸೊ ಈಗ ಇಲ್ಲಿ ಮುಂದೆ ಇದಾವಲ್ಲ ಜೋಡಿ, ಇವು ಏನು ಬೆಲೆ ಆಗವೆ? 58. ಯಾವುದು? ಇದೊಂದು ಮತ್ತು ಇದೊಂದು ಮೂಲೆಯಲ್ಲಿರುವಂಥದ್ದು. ಸೊ ತುಂಬ ಟಾಪ್ ಕ್ವಾಲಿಟಿಲವೆ. ಪ್ರೆಗ್ನೆಂಟ್ ಆಗಿದಾವೆ ಅವು? 5 ತಿಂಗಳು. ಸೊ ನೆಕ್ಸ್ಟ್ ಇನ್ನೂ ಒಂದು 3-4 ತಿಂಗಳು ಬೇಕಾದು ಪ್ರೆಗ್ನೆಂಟ್ ಬರೋಕ್ಕೆ? 8 ತಿಂಗಳು ಬೇಕು. 6ರಿಂದ 8 ತಿಂಗಳು. ಸೊ ಈಗ ತೆನೆ ಕುರಿಗಳವೆ ಅಂದೆ, ಅವನ್ನು ತೋರಿಸು. ಈ ಕಡೆನೇ ಓಡಿಸುವಲ್ಲ. ಹೋಗ್ಲಾ? ಉಲ್ಲಾಸ್, ಈಗ ನೋಡ್ತಾರೆ ಯಾವ ಇವು ತೆನೆ ಕುರಿಗಳ? ಅಂದರೆ ಎಷ್ಟು ತಿಂಗಳು ತೆನೆ ಕುರಿ ಇವು? 15 ದಿನ 1 ತಿಂಗಳು ಅಣ್ಣ. ಅಂದರೆ ಈಗ ಟಗರು ತಗೊಂಡವೆ. ಸೊ ಅಂದರೆ ಕನ್ಫರ್ಮ್ ಅದು? ಅಣ್ಣ ಇದು ಕನ್ಫರ್ಮ್, ಇದು ಕನ್ಫರ್ಮ್ ಇಲ್ಲ. ಅಂದರೆ ಒಂದು ಕನ್ಫರ್ಮ್ ಇದೆ.
ಸೊ ಇದು ಟಾಪ್ ಕ್ವಾಲಿಟಿ ಅಲ್ಲ ಇದು? ಹೌದಾ, ಗಂಡು ಮರಿ ಇದು. ಏಯ್ ಬಾಸಕ್ಕೆ ಸೊ ತುಂಬ ಫ್ರೆಂಡ್ಲಿ ನೇಚರ್ ಇದರಿಂದ ಬಿಡೋದೇ ಇಲ್ಲ ಅನ್ಸುತ್ತೆ ಇವು. ಸೊ ಈಗ ಇವಕ್ಕೆ ಜೋಡಿ ಏನು ಹೇಳ್ತಾ ಇದೆಯಾ? ಜೋಡಿ 1,06,000 ಹೇಳ್ತಿದ್ದೀನಿ ನಾನು. 1,06,000. ಅಂದರೆ ಯಾರಾದರೂ ಇಷ್ಟಪಟ್ಟು ಸಾಕ್ತೀನಿ ಅಂತ ಬಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀಯ. ಅಂದರೆ ಇವು ಯಾವ ಬ್ರೀಡಿಗೆ ಬರ್ಬೋದು ಬಂಡೂರಲ್ಲಿ? ಇದು ಕಪ್ನಿ ಕುರಿ ಸೇರಿದ್ದು ಸೇರಿ ಕುರಿ. ಇದು ಕಪ್ನಿ ಕುರಿ, ಇದು ಸಿರಿ ಕುರಿ. ಓ ಬಟ್ ಎರಡು ಕೂಡ ಒಳ್ಳೆ ಬ್ರೀಡ್ ಮರಿಗಳು, ಟಾಪ್ ಮರಿಗಳು. ಸೊ ಈಗ ಅವು ಎರಡಿದಾವಲ್ಲ ಕರ್ಗಿಗಳು ಮೀನ್ಸ್ ಅದೇ ಹೆಣ್ಮರಿಗಳು, ಸೊ ಅವು ನೆಕ್ಸ್ಟ್ ಇದೇ ಥರ ಆಗ್ತವೆ? ಆಯ್ತಾ ಮೇಡಮ್, ಇದೇ ಥರ ಆಗ್ತವೆ. ಸೊ ಇವು ಬಿಟ್ಟು ಇನ್ನು ಬೇರೆ ಯಾವ ಮರಿಗಳಿದಾವೆ? ಅಲ್ಲಿ ನೋಡಿ, ಅಲ್ಲಿ ಗಂಡು ಮರಿಗಳೈತೆ. ಗಂಡು ಮರಿ ಯಾವುದು ಇಲ್ಲಿ ಲಾಸ್ಟಲ್ಲಿ ಇರೋಂಥದ್ದು? ಇದು ಏನು ಪ್ರೈಸ್ ಇದು? ಅದು ಟ್ರಾನ್ಸ್ಪೋರ್ಟ್ ಸಮೇತ 37,000 ಸೇಲಾಗಿ ಹೋಗಿದೆ ಇದು. ಗುಜರಾತ್ಗೆ. ಸೊ ಅಂದರೆ ಅಲ್ಲಿಯವರು ಕೂಡ ಮರಿಗಳಿದ್ನ ಲೈಕ್ ಮಾಡ್ತಾರೆ ತುಂಬ. ಹೌದಣ್ಣ, ಅಲ್ಲಿ ಜಾಸ್ತಿ ಶೋಕ್, ಅದು ಇದ್ರ ಶೋಕಿ ಜಾಸ್ತಿ ಅಲ್ಲ. ಆ ಕಡೆ ಶೋಕಿ ಮಾಡೋರು ಜಾಸ್ತಿ ಅಲ್ಲಿ, ಮುಂಬೈ ಸೈಡು, ಹೈದ್ರಾಬಾದು, ಗುಜರಾತ್. ಸೊ ಈ ಮರಿ ಅಂದರೆ ಬ್ರೀಡಿಂಗಲ್ಲಿ ಟಾಪ್ ಕ್ವಾಲಿಟಿ ಬರುತ್ತೆ ನೆಕ್ಸ್ಟು. ಸೊ ಇದು ಯಾವ ಬ್ರೀಡಿಗೆ ಬರುತ್ತೆ ಬಂಡೂರಲ್ಲಿ? ಇದು ಉಚ್ಕುರಿ. ಇದು ಉಚ್ಕುರಿ. ಸೊ ಈ ಹೆಣ್ಮರಿಗಳು ಯಾವುದು ಬರ್ಬೋದು ಇವೆರಡು ಕೂಡ? ಇದು ಒಂದು ಸೀರಿ ಕುರಿ, ಒಂದು ಉಚ್ಕುರಿ. ಇದು ಸೀರಿ ಕುರಿ, ಅದು ಉಚ್ಕುರಿ. ಬಟ್ ಎಲ್ಲ ಒಂದೇ ಬಂಡೂರಲ್ಲಿ ಒಂದು 7-8 ಆಯ್ತು. 12 ಥರನೂ ಐತೆ ಅಂತಾರೆ. 12 ಥರ ಇಲ್ಲ, ನನಗೆ ಗೊತ್ತಿರೋಂಗೆ ಒಂದು 6-7 ಥರ ಐತೆ. ಆಯ್ತು, ಒಟ್ಟಿನಲ್ಲಿ ಅವ್ರು ಹೇಳ್ತಾರೆ, ಒಬ್ಬೊಬ್ರು ಒಂದೊಂಥರ ಹೇಳ್ತಾರೆ. ನೋಡಿ, ಅದು ಗಂಡು ಮರಿ. ಯಾವುದು ಅದೇ ವೈಟ್ ಫೇಸ್ ಪಕ್ಕ ಹೋಯ್ತಲ್ಲ ಆ ಕಡೆ, ಅದು ಏನು ಬೆಲೆ ಅದು? ಅದು 46,000 ಹೇಳ್ತಿದ್ದಾರೆ. 46 ಹಿಡ್ಕೊಂಡು. ಇದು 46,000 ಹೇಳ್ತಿದ್ಯಾ? ಸೊ ಇದು ಕೂಡ ತುಂಬ ಟಾಪ್ ಕ್ವಾಲಿಟಿ ಐತೆ. ಅಂದರೆ ಇದು ಯಾವ ಸೈಡ್ ಇದು? ಅಂದರೆ ಈಗ ಮಳವಳ್ಳಿಲಿ ತುಂಬ ಜನ ಸಾಕ್ತಾರೆ, ಅಂದರೆ ಒಬ್ಬೊಬ್ರದ್ದು ಬ್ಲಡ್ ಲೈನ್ ಇರುತ್ತಲ್ಲ, ಇದು ಯಾರ ಸೈಡ್? ಇದು ಮದ್ದೂರು ಸೈಡ್. ಇದು ಮದ್ದೂರು ಸೈಡ್ದಾ? ಅಂದರೆ ಈ ಬುಡ ಉದುರಲ್ಲ, ಇದು ಕೂದಲು ಬಾಡಿ ಲೆಂತ್ ತೋರ್ಸಾಗೆ, ಅಂದರೆ ತುಂಬ ಲೆಂತ್ ಐತೆ. ಇದು ಬಿತ್ತನೆ ಮಾಡೋಕ್ಕೆ ಅಂದರೆ ಎಷ್ಟು ದಿನ ಬೇಕಿನ್ನ? ಬಿತ್ತನೆಗೆ ಇನ್ನೂ ಒಂದು 7-8 ತಿಂಗಳು ಬೇಕು. 7-8 ತಿಂಗಳು. ಬಿತ್ತನೆಗೆ 100% ಆಯ್ತಿತ್ತು. ಬಟ್ ಏನು ಅಂದರೆ ರೆಡ್ ಫೇಸ್ ಅನ್ನೋದು ಒಂದು, ಅಂದರೆ ಈಗೆಲ್ಲ ವೈಟ್ ಅಟ್ರಾಕ್ಷನ್ನು, ರೆಡ್ ಕೂಡ ಏನಾಗಲ್ಲ, ಇದು ವೈಟ್ ಟ್ರೆಂಡಿಂಗ್ ಆಗೈತೆ. ಟ್ರೆಂಡಿಂಗ್ ಅಷ್ಟೇ ಅದು. ಬಟ್ ಮೊದಲೆಲ್ಲ ಈ ಥರದ್ದು ಲೈಕ್ ಮಾಡ್ತಿದ್ರು. ಯಾಕೆಂದರೆ ನೋಡ್ಬೋದು ಇದು ಬುಡ ಎಷ್ಟೈತೆ ಅಂತ. ಇದೇ ಕ್ವಾಲಿಟಿಯಲ್ಲಿ ವೈಟ್ ಫೇಸ್ ಇದ್ದಿದ್ರೆ ಇವತ್ತು 50,000ಕ್ಕೂ ಇಲ್ಲ, 50,000ಕ್ಕೂ ಕೊಡಲ್ಲ. ಬಟ್ ಯಾರಾದರೂ ಈ ಥರ ಫೇಸ್ ಲೈಕ್ ಮಾಡೋರಿದ್ರೆ ತಗೊಳ್ಬೋದು, ತಗೋತಾರೆ. ಆಲ್ರೆಡಿ ಇದು 38,000 ಕೇಳಿ ನಿಂತೈತೆ. 38,000ಕ್ಕೆ. ಸೊ ನಿನ್ನ ಫೈನಲ್ ಏನು ರೇಟು? ನಾನು 45,000 ಅಂತಿದ್ದೀನಿ. 45,000 ಫೈನಲ್ಲು. ಸೊ 45,000 ಅಥವಾ ಅದರಲ್ಲೂ 1,000 ಹೆಚ್ಚು ಕಡಿಮೆ ಇದ್ರೂ ಕೊಡ್ತೀಯ? ಇದನ್ನು ಔಟ್ಸೈಡೆ, ಎಲ್ಲ ಔಟ್ಸೈಡೆ ಇರೋದೆ. ಎಲ್ಲ ಹೊರಗಡೆಯವರು ತಗೊಳ್ತಿದ್ದಾರೆ, ಅಂದರೆ ಹೊರಗಡೆಯವರು ತುಂಬ ಲೈಕ್ ಮಾಡ್ತಿದ್ದಾರೆ, ಇದ್ರ ವ್ಯಾಲ್ಯೂ ಗೊತ್ತವ್ರಿಗೆ. ಸೊ ನಿಂದು ಕಾಂಟ್ಯಾಕ್ಟ್ ನಂಬರ್ ಹೇಳು. 8431 72 1646. ಸೊ ಈಗ ಪ್ರೆಸೆಂಟು ಎಷ್ಟು ಸೇಲ್ಗಿದ್ದಾವೆ, ಎಷ್ಟು ಸೇಲ್ಗಾಗಿದ್ದಾವೆ? ಪ್ರೆಸೆಂಟ್ ಒಂದು 10 ಮರಿ ಐತೆ. 10 ಮರಿ, ಹೆಣ್ಣು ಗಂಡು ಎಲ್ಲ ಸೇರಿ ಒಟ್ಟು 2 ಮರಿ ಸೇಲ್ ಆಗ್ಬಿಟ್ಟಿದ್ದಾವೆ. ಯಾವುದು ಇದು ಮತ್ತು ಇದೊಂದು ಮರಿ, ಮತ್ತು ಅಲ್ಲೊಂದು ವೈಟ್ ಫೇಸ್ ಇರೋ ಟಗರು ಮರಿ ಅಲ್ಲಿ ಬರ್ತಿದೆಯಲ್ಲ ಅದು. ಸೊ ಇನ್ನು ಮಿಕ್ದವೆಲ್ಲ ಹೆಣ್ಮರಿ ಗಂಡು ಮರಿ ಎಲ್ಲ ಸೇಲ್ಗಿದ್ದಾವೆ ಈಗ.